ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಬಂದಿರುವುದು ಚೆಲುವನಹಳ್ಳಿ ಗವಿಮಠದ ಬಳಿ ಇರುವ ಒಂದು ಪುರಾತನ ಸ್ಥಳಕ್ಕೆ. ಇದು ಸಾಮಾನ್ಯ ದೇವಾಲಯ ಅಲ್ಲ, ಚೋಳರ ಕಾಲದಲ್ಲಿ ನಿರ್ಮಾಣವಾದ ಶ್ರೀ ರಾಮೇಶ್ವರ ದೇವಸ್ಥಾನ. ತ್ರೇತಾಯುಗದಲ್ಲಿ ಸೀತೆಯ ಅನ್ವೇಷಣೆಯಲ್ಲಿದ್ದ ಶ್ರೀರಾಮ ಪ್ರಭು ಅರಣ್ಯ ಪ್ರದೇಶಗಳಲ್ಲಿ ಸಂಚರಿಸುತ್ತಿದ್ದಾಗ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಪೂಜೆ ಮಾಡಿದರೆಂಬ ನಂಬಿಕೆ ಇದೆ. ಆ ಕಾರಣದಿಂದಲೇ ಈ ಸ್ಥಳಕ್ಕೆ ರಾಮೇಶ್ವರ ಎಂಬ ಹೆಸರು ಬಂದಿದೆ. ಇಲ್ಲಿ ನಂದಿಯ ವಿಗ್ರಹ ಶಿವಲಿಂಗಕ್ಕೆ ನೇರವಾಗಿ ಇರದೆ ನಂದಿ ಎಡಭಾಗ, ನಂದಿ ಧ್ವಜ ಬಲಭಾಗದಲ್ಲಿ ಇದೆ. ನಂದಿಯ ವಿಗ್ರಹಕ್ಕೆ ಅಷ್ಟೇನು ಅಲಂಕಾರಿಕ ಕೆತ್ತನೆಗಳನ್ನು ಮಾಡದಿದ್ದರೂ ನೋಡಲು ನಂದಿಯ ವಿಗ್ರಹ ತುಂಬಾ ಸುಂದರವಾಗಿದೆ. ಈ ದೇವಾಲಯದ ಒಳಗೆ ಹಲವು ನಾಗರು ಕಲ್ಲುಗಳ ಕೆತ್ತನೆಯನ್ನು ಕಾಣಬಹುದು. ಇಲ್ಲಿರುವ ಕಲ್ಲುಗಳ ಮೇಲೆ ಯಾವುದೇ ಕೆತ್ತನೆಗಳು ಕಂಡುಬರುವುದಿಲ್ಲ. ಗಣೇಶನ ಮೂರ್ತಿಯ ವಿಗ್ರಹ ಮತ್ತು ಒಂದು ಸುಂದರವಾದ ವೀರಭದ್ರ ಸ್ವಾಮಿಯನ್ನು ನಾವಿಲ್ಲಿ ನೋಡಬಹುದು. ಸುಮಾರು 1000 ವರ್ಷಗಳ ಇತಿಹಾಸವಿರುವ ಈ ದೇವಸ್ಥಾನ ಶಿಥಿಲಗೊಂಡಿದೆ. ಇಂದು ಈ ದೇವಾಲಯ ಪ್ರಕೃತಿಯ ನಡುವೆ ಮರೆತು ಹೋಗಿದೆ. ಗೋಡೆಗಳ ಮೇಲೆ ಮೇಲ್ಭಾಗದಲ್ಲಿ ಅರಳಿ, ಎಕ್ಕ, ಬೇವು, ಆಲ ಮುಂತಾದ ಮರಗಳು ಬೆಳೆದಿವೆ. ಸುಂದರವಾದ ಶಿಖರ ಯಾವುದೇ ತರ ಶಿಥಿಲಗೊಂಡಿರದೆ ಶತಮಾನಗಳಿಂದ ತನ್ನ ವೈಭವವನ್ನು ಉಳಿಸಿಕೊಂಡು ಬಂದಿದೆ. ಈ ದೇವಸ್ಥಾನಕ್ಕೆ ಸುಮಾರು 6 ಎಕರೆ ಜಮೀನು ಇದೆಯಂತೆ ಮತ್ತು ಈ ದೇವಸ್ಥಾನವನ್ನು ಕೆಡವಿ ಹೊಸ ದೇವಸ್ಥಾನವನ್ನು ನಿರ್ಮಿಸಲಾಗುತ್ತದೆ ಎಂದು ಇಲ್ಲಿನ ಸ್ಥಳೀಯರೊಬ್ಬರು ನಮಗೆ ಹೇಳಿದರು. ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅರಸಿ ಆರೈಸಿ. ಪ್ರಕೃತಿಯೇ ಪರಮಾತ್ಮ. ಧನ್ಯವಾದಗಳು.